ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಕಗ್ಗ 1, 2 ಮತ್ತು 3ರಲ್ಲಿ ದೇವರ ವಿಚಾರವಾಗಿ DVG ಅವರ ಒಂದು ವ್ಯಾಖ್ಯಾನವನ್ನು ನಾವು ನೋಡಿದ್ವಿ. ಮೊದಲನೇ ಕಗ್ಗದಲ್ಲಿ ದೇವರನ್ನು ವಿಚಿತ್ರ ಎಂದರೆ, ಎರಡನೇ ಕಗ್ಗದಲ್ಲಿ ದೇವರನ್ನು ವಿಶೇಷ ಅಂದರು, ಮೂರನೇ ಕಗ್ಗದಲ್ಲಿ ಆ ದೇವರನ್ನು ಗಹನ ತತ್ವ ಅಂತ ಹೇಳಿದ್ರು. ಈಗ ನಾವು 4ನೇ ಕಗ್ಗದ ಕಡೆ ಒಂದು ಸ್ವಲ್ಪ ವಿಚಾರವನ್ನು ಮಾಡೋಣ. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅದೇನು, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಮಂಕುತಿಮ್ಮ. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇ ನಾನು ಮುಂಟೆ, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಈ ನಮ್ಮ ಜೀವನಕ್ಕೆ ಏನಾದರೂ ಅರ್ಥ ಇದೆಯೇ? ಈ ಪ್ರಪಂಚಕ್ಕೆ ಏನಾದರೂ ಅರ್ಥ ಇದೆಯೇ? ಈ ಜೀವಿಗಳ ಮತ್ತು ಪ್ರಪಂಚದ ಸಂಬಂಧಗಳಿಗೆ ಏನಾದರೂ ಅರ್ಥವಿದೆಯೇ? ಅಥವಾ ಅದರ ಸಂಬಂಧ ಏನು? ನಮಗೆ ಗೋಚರವಾಗದೇ ಇರುವಂತಹ ಒಂದು ವಸ್ತು ಅಥವಾ ಒಂದು ಶಕ್ತಿ ಇಲ್ಲೇನಾದರೂ ಇದೆಯೇ? ಹಾಗಿದ್ದರೆ ಅದೇನು? ಅದು ನಮ್ಮ ಜ್ಞಾನಶಕ್ತಿಗೆ ಮೀರಿದ್ದೋ ಏನೋ ಅಂಥೇಳಿ DVG ಅವರು ಈ ಕಗ್ಗದಲ್ಲಿ ಹೇಳ್ತಾರೆ. ಸ್ವಲ್ಪ ಈ ಕಗ್ಗವನ್ನು ಗಮನಿಸಿ. ಮನುಷ್ಯ ಮಾತ್ರನಾದವನಿಗೆ ಸಾಮಾನ್ಯವಾಗಿ ಇರಬೇಕಾದಂತಹ ಎಲ್ಲ ಪ್ರಶ್ನೆಗಳು ದೇವರನ್ನ ಕುರಿತು ಈ ಒಂದು ಕಗ್ಗದಲ್ಲಿ DVG ಹೇಳೋದಕ್ಕೆ ಹೊರಟಿದ್ದಾರೆ. ಇದನ್ನ ಪ್ರಶ್ನಾ ಸೂಚಕ ಕಗ್ಗ ಅಂತಾನೆ ಕರಿಬೋದು. ನೋಡಿ, ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದೆ ಇಲ್ಲಿ ಇರ್ಪುದು ಏನಾದರೂ ಉಂಟೆ, ಏನಾನು ಮುಂಟೆ. ನೋಡಿ, ಅದೇನು? ಇಲ್ಲೊಂದು ಪ್ರಶ್ನಾರ್ಥಕ. ಜ್ಞಾನ ಪ್ರಮಾಣವೇನ್? ಇಲ್ಲೊಂದು ಪ್ರಶ್ನಾರ್ಥಕ. ಇಂತಹ ಅದ್ಭುತವಾದಂಥ ಒಂದು ವಿವೇಕ ಚಿಂತನೆ DVG ಅವರದು ಅಂತ ಹೇಳ್ಬೋದು. ಹಾಗಾದರೆ ಮೊದಲು ಜೀವನ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಜೀವನವು ಹಲವು ಮುಖಗಳನ್ನು ಹೊಂದಿದಂತಹ ಕ್ರಿಯೆ. ಜೀವನ ಎಂದರೆ ಜೈವಿಕ ಜಗತ್ತಿನ ವ್ಯಾಪಾರ ಅಂತ ಹೇಳ್ತಾರೆ. ಹುಟ್ಟು ಸಾವು ಇವುಗಳ ನಡುವೆ ಜೀವಿಗಳ ಅಭಿವೃದ್ಧಿ ಮತ್ತು ಬದುಕಿನ ಹೋರಾಟದ ಪ್ರಕ್ರಿಯೆಗೆ ನಾವು ಜೀವನ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ವಾಟ್ ಈಸ್ ಲೈಫ್ ಅಂತ ಕೇಳಿದಾಗ ದ ಫಿಸಿಕಲ್ ಆಸ್ಪೆಕ್ಟ್ ಆಫ್ ದ ಲಿವಿಂಗ್ ಸೆಲ್ ಅಂತ ಹೇಳೋದು ಒಬ್ಬ ವಿಜ್ಞಾನಿಯ ಪ್ರಕಾರ. ಪ್ರಪಂಚ ಅಂದರೇನು ಅಂತ ನಾನು ಹಿಂದಿನ ಒಂದು ಕಗ್ಗದಲ್ಲಿ ಹೇಳಿದ್ದೆ. ಪ್ರಪಂಚ ಅಂದರೆ ಸಜೀವಿಗಳ ಸಮೂಹವೇ ಪ್ರಪಂಚ ಅಂತ ಇದೆ. ನಮ್ಮ ಜೀವನಕ್ಕೆ ಏನಾದರೂ ಅರ್ಥ ಇದೆಯಾ ಅಂತ ಕೇಳಿದ್ರು ಇಲ್ಲಿ. ಏನು ಜೀವನದ ಅರ್ಥ, ಅದೇ ತರಹ ಏನು ಪ್ರಪಂಚ ಅರ್ಥ, ಈ ಪ್ರಪಂಚಕ್ಕೆ ಏನಾದರೂ ಅರ್ಥ ಇದೆಯಾ? ಈ ಜೀವಿಗಳ ಮತ್ತು ಪ್ರಪಂಚಗಳ ನಡುವೆ ಇರತಕ್ಕಂತಹ ಸಂಬಂಧವಾದರೂ ಹೇಗೆ, ಏನು? ಇವೆರಡನ್ನೂ ಬೆಸೆದಿರುವ ನಮ್ಮ ಕಣ್ಣಿಗೆ ಕಾಣದ ಅಗೋಚರವಾದಂತಹ ಶಕ್ತಿ ಹೊಂದಿದೆಯಾ? ಹಾಗಾದರೆ ಅದೇನು? ಅದು ನಮ್ಮ ಜ್ಞಾನ ಪರಿಧಿಯಿಂದ ದೂರವಿದೆಯೇ? ಅಥವಾ ನಮ್ಮ ಜ್ಞಾನ ಪರಿಧಿಗೆ ಎಟುಕದ್ದೇ, ಮೀರಿದ್ದೇ? ಹಾಗಿದ್ದರೆ ಅದೇನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆಗಳ ಸರಪಳಿಯನ್ನೇ ನೇದಿದ್ದಾರೆ DVG ಅವರು. ಮನುಷ್ಯ ಹುಟ್ಟುತ್ತಾನೆ, ಮನುಷ್ಯ ಬೆಳಿತಾನೆ, ಮನುಷ್ಯ ಬದುಕ್ತಾನೆ ಮತ್ತು ಒಂದು ದಿನ ಸಾಯ್ತಾನೆ. ಈ ಹುಟ್ಟಿನಿಂದ ಸಾವಿನ ತನಕ ಅವನ ಪ್ರಯಾಣ ಅಷ್ಟು ಸುಲಭದ್ದಾಗಿರಲ್ಲ. ನಾವು ಈ ಪ್ರಪಂಚಕ್ಕೆ ಏಕೆ ಬಂದ್ವಿ? ಇಲ್ಲಿ ನಮ್ಮ ಅಸ್ತಿತ್ವವೇನು? ಇಲ್ಲಿರುವಾಗ ನಮ್ಮ ಜೀವನದಲ್ಲಿ ಜ್ಞಾನದ ಜೊತೆಯಲ್ಲಿ ಪ್ರೀತಿ, ಕೋಪ, ದ್ವೇಷ, ಅಸೂಯೆ, ಅನುರಾಗ ಮುಂತಾದ ಹಲವಾರು ವಿಭಿನ್ನವಾದಂಥ ಭಾವನೆಗಳನ್ನು ನಮ್ಮ ಜೊತೆಯಲ್ಲಿದ್ದವರಿಗೆ, ನಮ್ಮ ಸಂಬಂಧಿಗಳಿಗೆ ತೋರಿಸ್ತೀವಲ್ಲ, ಅದರ ಅರ್ಥ ಏನು? ಈ ವಾಸ್ತವಕ್ಕೆ ಕಾರಣವೇನಾದರೂ ಇದೆಯೇ? ಎಷ್ಟು ಕ್ಲಿಷ್ಟಕರವಾದಂಥ ಒಂದು ಪ್ರಶ್ನೆ ಇದಾಗಿರಬಹುದು ಅಂತ. ನಮ್ಮ ಹುಟ್ಟಿನ ಕಾರಣವಾದರೂ ಏನು? ನಾವು ಈ ಪ್ರಪಂಚಕ್ಕೆ ಬಂದಂತಹ ಕಾರಣವಾದರೂ ಏನು ಅಂತ ಹೇಳಿ ಕೇಳೋದಿದೆ. ಯಾವ ಪುರುಷಾರ್ಥವನ್ನು ಸಾಧಿಸೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ? ಈ ಬಂಧನ ಎಂಬಂತಹ ಪಾಶದಲ್ಲಿ ನಾವು ಸೊರಗುತ್ತಿದ್ದೇವೆ. ಇದಕ್ಕೆಲ್ಲ ಅರ್ಥ ಇದೆಯಾ ಅಂಥೇಳಿ ಕೇಳುವಂತಹ ಒಂದು
ಅರ್ಥಪೂರ್ಣವಾದಂತಹ ಕಗ್ಗ ಇದಾಗಿದೆ. ನಾನಾಗಲೇ ಹೇಳಿದೆ, ಜ್ಞಾನದ ಜೊತೆಯಲ್ಲಿ ಪ್ರೀತಿ, ಕೋಪ, ದ್ವೇಷ, ಅಸೂಯೆ, ಅನುರಾಗ ಈ ತರಹದ ಸುಮಾರಷ್ಟು ಭಾವನೆಗಳನ್ನು ಬೆಳೆಸ್ಕೊಂಡಿರ್ತೀವಿ. ಇದಕ್ಕೇನಾದರೂ ಅರ್ಥ ಇದೆಯಾ? ಈ ಒಂದು ಬಂಧನದಲ್ಲಿ ಇರುವಂತಹ ಒಂದು ಪ್ರಯೋಜನವಾದರೂ ಹೇಗೆ, ಏನು ಅಂಥೇಳಿ, ಈ ವಾಸ್ತವಿಕತೆಗೆ ಏನಾದರೂ ಕಾರಣವಿದೆಯಾ ಅಂತ ನಾನಾಗಲೇ ಕೇಳಿದೆ. ಇದೆಲ್ಲ ನಡೆಸುವವ ಯಾರಾದರೂ ಇದ್ದಾರೇನೋ? ಅವನು ನಮ್ಮ ಕಣ್ಣಿಗೆ ಕಾಣೋದಾದರೂ ಹೇಗೆ, ಅಥವಾ ಕಾಣಲ್ವಾ? ಜ್ಞಾನ ಚಕ್ಷುವಿನ ಪರಿಧಿ ಇಷ್ಟೇ ಏನೋ ಅಂತ ಹೇಳಿ ಡಿ ವಿ ಜಿ ಅವರು ಆ ಶಕ್ತಿಯನ್ನ ಕೇಳ್ತಾ ಇದ್ದಾರೆ. ಡಿ ವಿ ಜಿ ಅವರ ಒಂದು ಪ್ರಶ್ನೆ ಇದು ಕೂಡ ಆಗಿದೆ, ಅಂತಹ ಅದ್ಭುತವಾದಂತಹ ಅಗಮ್ಯವಾದಂತಹ ಶಕ್ತಿ ಇದ್ರೂ ಕೂಡ ಅದೆಲ್ಲಿದೆ? ಯಾರು ಬಲ್ಲರೋ ಅದನ್ನ? ನಮ್ಮ ಪ್ರತಿ ನಿಮಿಷದ ಕಾರಣವನ್ನ ಅಥವಾ ಕಾರ್ಯಗಳನ್ನ ನಿಯಂತ್ರಿಸುತ್ತಿರುವವರು ಯಾರು? ಪ್ರಸ್ಥಾನತ್ರಯ ಅಂತ ಕರೀತಾರೆ. ಬ್ರಹ್ಮಸೂತ್ರ, ಭಗವದ್ಗೀತಾ, ಉಪನಿಷತ್, ಈ ಪ್ರಸ್ಥಾನತ್ರಯದಲ್ಲೂ ಕೂಡ ಅನೇಕ ಜನ ನಮ್ಮ ಋಷಿಗಳು, ಮುನಿಗಳು, ಪೂರ್ವಜರು ಈ ತರನಾದಂತಹ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದೇ ನಮ್ಮಲ್ಲಿ ಸುಮಾರಷ್ಟು ಜನ ಇದರ ಬಗ್ಗೆ ಗೊಡ್ಡು ಹರಟೆಯನ್ನ ಮಾಡಿ ಕೆಲವೊಮ್ಮೆ ಬಿಟ್ಬಿಡ್ತಾರೆ. ಇದನ್ನ ಟೈಮ್ ಪಾಸ್ ಅಂತಾನೂ ಕೂಡ ಕರೀತಾರೆ ಕೆಲವರು. ನಮ್ಮ ಹುಟ್ಟಿಗೆ ಕಾರಣ ಯಾರು, ನಿಮಿತ್ತ ಯಾರು, ಯಾರು ಕಾರಕರು, ಇವೆಲ್ಲ ಪ್ರಶ್ನೆಗಳು ಯಕ್ಷ ಪ್ರಶ್ನೆಯಾಗಿಯೇ ಉಳಿದು ಬಿಡುತ್ತೆ. ಈ ಕಗ್ಗದಲ್ಲಿ ಸಾಮಾನ್ಯರಿಂದ ಹಿಡಿದು ಪಂಡಿತೋತ್ತಮರಾದಿಯಾಗಿಯೂ ಎಲ್ಲರೂ ಕೇಳುವಂತಹ ಪ್ರಶ್ನೆಯೇ ಈ ಒಂದು ಕಗ್ಗ ಅಂತ ಹೇಳ್ಬೋದು. ಆ ಪ್ರಶ್ನೆಗಳ ಸ್ವರೂಪ ಇಲ್ಲಿ ಎದ್ದು ಕಾಣುತ್ತೆ. ಈ ದೇವರು ಅಂತಂದಾಗ ಅದೊಂದು ಹುಡುಕಲಾರದಂತಹ ಒಂದು ಪ್ರಶ್ನೆಯೇ ಸರಿ, ಉತ್ತರವಿರದ ಪ್ರಶ್ನೆಯೇ ಸರಿ. ಇಲ್ಲಿ ಒಂದು ವಿಚಾರ ನನ್ನ ಮನಸ್ಸಿಗೆ ಬರ್ತಾ ಇದೆ. ರಾಮಾಯಣವನ್ನ ಬರೆಯೋದಕ್ಕೆ ಮುಂಚೆ ವಾಲ್ಮೀಕಿಗಳು ನಾರದ ಮುನಿಗಳ ಹತ್ರ ಕೇಳ್ತಾರಂತೆ, ಕೋನ್ ಅಶ್ವಿನ್ ಸಂಪ್ರತೆ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತ ಚಾರಿತ್ರೇಣ ಚಕೋ ಯುಕ್ತಃ ಸರ್ವಭೂತೇಷು ಕೋಹಿತಃ ವಿದ್ವಾನ್ ಕಃ ಸಮರ್ಥಸ್ಯ ಕಶ್ಚೇಕ ಪ್ರಿಯದರ್ಶನಃ ಆತ್ಮಾವಾನ್ ಕೋ ಚಿತಕ್ರೋಧೋ ದ್ಯುತಿಮಾನ್ ಅಸೂಯಕಃ ಕಸ್ಯ ಬಿಭ್ಯತೆ ದೇವಶ್ಚ ಜಾತ ರೋಷಸ್ಯ ಸಂವಿಗೆ ಏತದ್ ಇಚ್ಛಾಮಿ ವ್ಯಯಂ ಸ್ತೋತ್ರಂ ಪರಮ ಕೌತುಕಂ ಇಮೆ ಮಹರ್ಷಿಯೇ ತ್ವಮಂ ಸಮರ್ಥೋಷಿ ಜಾತ ಮೇದುಕಂ ಇದಂ ನರಂ ಅಂತ ಕೇಳ್ತಾರೆ. ಇದು ತುಂಬಾ ಸುಂದರವಾದಂತಹ ಒಂದು ಪ್ರಶ್ನೆ. ನರರಲ್ಲಿ ಯಾರಾದರೂ ಈ 16 ಗುಣಗಳನ್ನ ಉಳ್ಳಂತಹ ಒಬ್ಬನಿದ್ದಾನೆಯೇ ಅಂತ ಕೇಳ್ತಾರೆ. ನಾರದರು ಬಹಳ ಸೂಚ್ಯವಾಗಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಮುಂದಿನ ಒಂದು ಪದ್ಯದಲ್ಲಿ. ಆದರೆ ಡಿ ವಿ ಜಿ ಅವರ ಒಂದು ವಿಚಾರ, ಯಾರಪ್ಪ ಈ 16 ಗುಣಗಳನ್ನು ಉಳ್ಳಂತಹ ವ್ಯಕ್ತಿ? ಅವನು ದೇವರೇ ಆಗಿರ್ಬೇಕಲ್ವೇ? ಯಾಕೆಂದ್ರೆ ಷೋಡಶ ಗುಣ ಅಂತ ಕರಿತೀವಲ್ಲ, ಆ ಷೋಡಶ ಗುಣ ಉಳ್ಳಂತಹವನು ಅವನು ದೇವರಿಗೆ ಸರಿ. ಇಂತಹ ಒಂದು ಸುಂದರವಾದಂತಹ ಪ್ರಶ್ನಾರ್ಥಕ ಕಗ್ಗವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೇನೆ. ಮುಂದೆ ಇನ್ನೊಂದು ಸುಂದರವಾದಂತಹ ಕಗ್ಗ, ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ ಅಂತ ಹೇಳಿ ಶುರುವಾಗುತ್ತೆ. ಅದು ಕೂಡ ಬಹಳ ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ. ಅಂತಹ ಒಂದು ಪ್ರಶ್ನಾರ್ಥಕ ಕಗ್ಗದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.